ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪ್ಟ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ತುಂಬ ದಿವಸ ಆಗಿತ್ತು ಜೊತೆ ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಟು ಮರಿ ಮಾಡಿತ್ತು ಅಂದ್ಬಿಟ್ಟು ಒಳಗಡೆನೆ ಬಿಟ್ಟಿದೆ. ಓಕೆನಾ, ಮರಿಗೆ ನೀಟಾಗಿ ಕಾವು ಕೊಟ್ಕೊಂಡು ಮೇವು ತಿನ್ನಿಸ್ಲಿ ಅಂತ. ಇವತ್ತು ಸ್ವಲ್ಪ ಬಾಡಿನ ರಿಲೀಫ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಈಚೆ ಬಿಟ್ಟಿದ್ದೀನಿ, ಕೆಮ್ಮಣ್ಣು ಏನಾರು ತಿನ್ನಲಿ ಅಂದ್ಬಿಟ್ಟು. ಓಕೆನಾ, ಬನ್ನಿ ಅದನ್ನ ಪೂರ್ತಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಜೊತೆ ಎಲ್ಲ ಬಿಟ್ಟಿದ್ದೀನಿ ಅಂತ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಗಿ ಸೆಟ್ ಮಾಡಿ. ಆ ಮೂಲಕ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಈ ಕಡೆ ನೋಡ್ಬೋದು ಬ್ರೀಡಿಂಗ್ ಕೇಜಲ್ಲಿರೋ ಅಕ್ಕಿಗಳನ್ನೆಲ್ಲ ಸಹ ಈಚೆಗೆ ಬಿಟ್ಬಿಟ್ಟಿದ್ದೀನಿ. ಮರಿಗಳು ಮಾತ್ರ ಇದೆ. ಇಲ್ಲಿ ನೋಡ್ಬೋದು ಸಿಂಗಲ್ ಮರಿ ಇದೆ ಲಕ್ವಾದು. ಓಕೆನಾ, ನೆನೆ ನೈಟ್ ನಿಮ್ಗೊಂದು ರೀಲ್ಸ್ ಹಾಕಿದೆ. ಆ ರೀಲ್ಸಲ್ಲಿ ನೋಡಿರ್ತೀರ ಅನ್ಕೋತೀನಿ. ಒಂದು ಪಟ ಮರಿ ಮೊಟ್ಟೆ ಒಳಗೇನೆ ಸತ್ತೋಗಿತ್ತು. ಓಕೆನಾ, ಇನ್ನು ಇಲ್ಲಿ ಬಂದರೆ ಸುರ್ಮಿದು ಪಟಗಳು. ಓಕೆನಾ, ಇನ್ನು ಇದು ನೋಡಿ ಪುಕ್ಕ ಜೋಡಿಸಿದೆ ನಮ್ಮ ರೇಗ್ದಾರು ಧೂಮ ಮೊಟ್ಟೆ ಇಕ್ಕಿಲ್ಲ. ಇದು ನಮ್ಮ ಗುಲ್ದಾರು ಮಕ್ಷಿಲ್ ಬಂದಿರೋ ಪಟಗಳು, ಅಂದರೆ ಜಾಕ್ ಬಂದಿರೋದ್ರಲ್ಲಿ. ಓಕೆನಾ, ಅದು ಬಿಟ್ಟರೆ ಜೊತೆ ಸಿಂಗಲ್ ಅಕ್ಕಿಗಳನ್ನ ಯಾವುದೋ ಚಕ್ಕರಿಗೆ ಬಿಟ್ಟಿಲ್ಲ. ಸ್ವಲ್ಪ ಕೆಲಸದಿಂದ ವಾರಕ್ಕೆ ಒಂದೊಂದ್ಸಲಿನೇ ಆಡ್ಸ್ಕೊಂಬರೋಣ. ಇಲ್ಲಿ ನೋಡ್ಬೋದು ನಮ್ಮ ಲಕ್ವ ಜೊತೆ ಬಿಟ್ಟಿದ್ದೀನಿ. ಮತ್ತು ರೇಗ್ದಾರು, ಗುಲ್ದಾರು, ಧೂಮ, ಸುರ್ಮಿ ನೋಡಿ ಎಲ್ಲ ಅಕ್ಕಿಗಳು ಕೆಮ್ಮಣ್ಣು ತಿಂತಾಯಿದೆ. ಓಕೆನಾ, ಹಿಂಗೆ ಆರಾಮಾಗಿ ಫುಲ್ಲು ಈಚೆಗೆ ಬಿಟ್ಬಿಟ್ರೆ ಕೆಮ್ಮಣ್ಣು ತಿನ್ನೋದ್ರಿಂದನೂ ಸ್ವಲ್ಪ ಅದರಲ್ಲಿ ಕ್ಯಾಲ್ಸಿಯಮ್ ಇರುತ್ತೆ. ಪಟಗಳಿಗೂ ಸಹ ತಿನ್ಸುತ್ತಲ್ಲ, ಸ್ವಲ್ಪ ಪಟಗಳದ್ದು ಗ್ರೋತು ಇನ್ಫೆಕ್ಷನ್ ಅವಾಯ್ಡ್ ಆಗುತ್ತೆ. ಕೆಮ್ಮಣ್ಣಲ್ಲಿ ಸ್ವಲ್ಪ ಪ್ರೋಟೀನ್ಸು ವಿಟಮಿನ್ಸ್ ಇರೋದ್ರಿಂದ ಅದರಿಂದ ಸ್ವಲ್ಪ ಅಕ್ಕಿಗಳಿಗೆ ನ್ಯೂಟ್ರಿಷನ್ ಸಿಗುತ್ತೆ. ಬನ್ನಿ ನಾವು ಫಸ್ಟು ಇಲ್ಲಿ ಇರೋ ಜೊತೆನೂ ಬಿಡ್ತಾನೆ. ಓಕೆ ಬನ್ನಿ, ಇದ್ರ ಜೊತೆನೂ ಬಿಡ. ಓಕೆ, ನಮ್ಮ ಚೀನಿ ಪಟಾನು ಹೋಗ್ತಾ ಇದೆ. ಓಕೆ, ಗಂಡುಗಳು ನನಗೆ ಕಿತ್ತಾಡಬಾರ್ದು ಅಷ್ಟೇ. ಸ್ವಲ್ಪ ರ್ಯಾಶ್ ಇದೆ, ಅದು ಮರಿ ಮಾಡೋ ಮೇಲೆ ಸಖತ್ ರ್ಯಾಶ್ ಆಗಿದೆ ತಾಮ್ರಲು. ಓಕೆನಾ, ತಾಮ್ರಲ್ಲಿ ನೋಡಿ ಸೇಮ್ ರಪ್ಪ ಬಂದಂಗೆ ಬರ್ತಾ ಇದೆ. ನೋಡೋಣ ಏನಾಗ್ಬೋದು ಅಕ್ಕಿಲ್ ರಿಸಲ್ಟು. ಒಳಗೆ ಇರಲಿ ಸ್ವಲ್ಪ, ಯಾಕೆಂದರೆ ಹದ್ದುಗಳ ಕಾಟ. ನಾವಿಲ್ಲೇ ಇರ್ತೀವಿ, ಆದ್ರೂ ಸೇಫ್ಟಿ ಇರಬೇಕಲ್ವಾ ಅಕ್ಕಿಗಳಿಗೆ, ಅದಕ್ಕೋಸ್ಕರ ಅಷ್ಟೇ. ಎಲ್ಲ ಈಚೆಗೆ ಬಿಟ್ಟು ನೀರು ಇಕ್ಕಿದ್ದೀನಿ. ಅಕ್ಕಿಗಳು ಅದ್ರ ಪಾಡ್ಗದು ಮೇವು ತಿಂತಾಯಿದೆ. ಓಕೆನಾ, ಈ ಥರ ನಾನು ತುಂಬ ದಿವಸ ಆಯಿತು ಅಕ್ಕಿನೆಲ್ಲ ಈಚೆಗೆ ಬಿಟ್ಟು ಇವತ್ತೇ ಬಿಡ್ತಾ ಇರೋದು. ಸಾನಕ್ಕೂ ಕೂಡ ಬಿತ್ತಿಲ್ಲ. ಈ ಸಂಡೆ ಅಕ್ಕಿಗಳನ್ನೆಲ್ಲ ಫಸ್ಟ್ ನೀಟಾಗಿ ಸಾನಕ್ಕೆ ಬಿಡಬೇಕು. ಮೊಟ್ಟೆ ಮೇಲೆ ಕೂತಿತ್ತು ಅನ್ನೋದು ಒಂದು ಕಾರಣಕ್ಕೆ ನಾನು ಅಕ್ಕಿಗಳನ್ನ ಈಚೆಗೆ ಬಿಟ್ಟಿರಲಿಲ್ಲ. ಈಗ ಹೆಂಗೂ ಮರಿಯಾಗಿದೆ, ಆರಾಮಾಗಿ ಅಕ್ಕಿಗಳನ್ನ ನೀಟಾಗಿ ಬಿಟ್ಟು ಅಂದರೆ ಸಾನಕ್ಕೆ ಬಿಡ್ಬೋದು. ಸಾನಕ್ಕೆ ಬಿಟ್ಟು ಆಮೇಲೆ ಆರಾಮಾಗಿ ಗೂಡೊಳಗೆ ಬಿಡ್ಕೊಬೋದು. ಓಕೆನಾ, ನೆಕ್ಸ್ಟ್ ವಿಡಿಯೋ ನಿಮ್ಗೇನಿರುತ್ತೆ ಅಂದರೆ ಅಕ್ಕಿನ ಸ್ವಲ್ಪ ದೂರ ತೊಗೊಂಡೋಗಿ ಹೊಡಿತೀನಿ. ಅಂದರೆ ದೂರ ತೊಗೊಂಡೋಗಿ ಹೊಡಿಯೋಕ್ಕೂ ಮುಂಚೆ ಏನು ಮಾಡ್ತೀನಿ ಅಂದರೆ, ಇವತ್ತು ಫ್ರೈಡೇ, ಅದಾಗಿದ್ರಿಂದ ನಾಳೆ ನಾನು ಅಕ್ಕಿಗಳನ್ನ ನೀಟಾಗಿ ಚೋರಿ ಬಾಕ್ಸ್ ಒಳಗೆ ಹಾಕಿ ಅಂದರೆ ಒಣಗಿಸ್ಬಿಡ್ತೀನಿ. ಫಸ್ಟ್ ದಿನ ಏನು ಮಾಡ್ತೀನಿ ಅಂದರೆ ಒಣಗಿಸ್ತೀನಿ. ಇನ್ನು ಸ್ಯಾಟರ್ಡೆ ಸಂಡೇ 2 ದಿವಸನೂ ಓಡಿಸ್ತೀನಿ ಅಕ್ಕಿನ. ದೂರ ತೊಗೊಂಡೋಗಿ ಅಕ್ಕಿನ ಬಿಟ್ಬಿಟ್ಟು ಬರ್ತೀನಿ. ದಸ್ತ ಮಾಡ್ಕೊಂಡು ಬರ್ತೀನಿ ಮನೆ ಸುತ್ತ. ಆಗ ಅಕ್ಕಿಗಳು ಸ್ವಲ್ಪ ಮೇಲಾಗುತ್ತೆ. ನಾನು ಸಿಂಗಲ್ ಅಕ್ಕಿ ಹೊಡಿತೀನಿ, ಜೊತೆ ಅಕ್ಕಿ ಹೊಡಿಯೋಕೆ ಹೋಗಲ್ಲ. ಓಕೆನಾ, ಅಂದರೆ ಜೊತೆ ಹೊಡೆದ್ರೂ ಯಾವ ಥರ ಹೊಡಿತೀನಿ ಅಂದರೆ ಗಂಡು ಅಕ್ಕಿನೂ ಬಿಡ್ತೀನಿ, ಎಣ್ಣೆ ಸಪ್ರೇಟ್ ಬಿಡ್ತೀನಿ. ಛತ್ರಿ ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕಿ ಬಿಡೋಕೆ ಹೋಗಲ್ಲ. ಏನಕ್ಕೆ ಅಂದರೆ ಮನೆ ನೋಡಿ ಶಕ್ನಿ ಅಕ್ಕಿ ಕುತ್ಕೊಳ್ಳೋಕೆ ಟ್ರೈ ಮಾಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಓಕೆನಾ, ಈಗಿಂದನೇ ಅಭ್ಯಾಸ ಮಾಡ್ಕೊಬೇಕು. ನಮ್ಮ ಹತ್ರನೇ ಅಕ್ಕಿಗಳು ತೊಗೊಳ್ಳಿ. ನಮ್ಮ ಧೂಮ ಇಲ್ಲಿ ಒಳಗಿದೆ. ಆ ಧೂಮ ಏನಾದರೂ ಯಾವ್ದಾರು ಅಕ್ಕಿ ಸಾಕು ರೆಕ್ಕೆ ಏನಾರು ಬಡಿದ್ರೆ ಆಟೋಮೆಟಿಕ್ಕಾಗಿ ಅಕ್ಕಿ ಮೇಲಿರೋದು ಸಹ ಫುಲ್ಲು ಡೌನ್ ಆಗೋಗುತ್ತೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಅಭ್ಯಾಸ ಮಾಡ್ತೀವಿ ಅಕ್ಕಿಗೆ. ಆಟದ್ಗೆ ಅದಕ್ಕೆ ಹುಚ್ಚು ಬರಬೇಕು, ಆಡಬೇಕು ಅಂತ. ಅಲ್ಲಿವರೆಗೂ ಏನು ಮಾಡ್ತೀವಿ ಅಂದರೆ ಅಕ್ಕಿನ ಸಿಂಗಲಾಗಿ ಓಡಿಸ್ಕೊಳ್ತಾ ಬರ್ತೀವಿ. ಓಕೆನಾ, ನಮ್ಮ ಕತಂಗದ್ದು ಮತ್ತು ಚಿನ್ನದು ಪಟಾನ ರೆಡಿ ಆಗ್ತಾ ಇದೆ. ರೆಕ್ಕೆ ಇಲ್ದಿರೋದ್ರಿಂದ ಅಕ್ಕಿನ ಬಿಡ್ತಾ ಇಲ್ಲ, ಮುರ್ಕೊಂಡಿತ್ತು, ಅದಕ್ಕೋಸ್ಕರ ಅಷ್ಟೇ. ಅವತ್ತು ಕಾಗೆ ಗಾಬರಿ ಮಾಡೋದ್ರಿಂದ ಮೇಲ್ಗಡೆ ಚೋರಿ ಬಾಕ್ಸ್ಗೆ ಹಾಕ್ಬಿಟ್ಟು ಹೋಗಿದೆ. ಆಗ ಸ್ವಲ್ಪ ರೆಕ್ಕೆ ಹಾಳು ಮಾಡ್ಕೊಂಡಿತ್ತು, ಅದಕ್ಕೋಸ್ಕರ ಅಷ್ಟೇ ಅಕ್ಕಿಗೆ ರೆಕ್ಕೆ ಇಲ್ದಿರೋದು. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಓಕೆನಾ, ನಾನು ಹೇಳಿದ್ದೆ, ಒಬ್ರು ಕಮೆಂಟ್ ಮಾಡಿರೋಬ್ರು 5K ಸ್ಪೆಷಲ್ ಏನು ಅಂತ. ನಾನು ಹೇಳಿದ್ನಲ್ಲ, ನಾನು ಟಾಸ್ಕ್ ಕೊಡ್ತೀನಿ, ಅದರಲ್ಲಿ ಏನಾರು ಕಂಪ್ಲೀಟ್ ಮಾಡಿದ್ರೆ ನನ್ನ ಮನೇಲಿ ಆಗಿರೋ ಪಟಾದಲ್ಲಿ ಯಾವ್ದಾರು ಒಂದು ಪಟ ನಿಮಗೆ ಎತ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನು ಟಾಸ್ಕ್ನ ಅಂತ ಈಗ ಕೇಳ್ಬಿಡಿ. 5K ಕಂಪ್ಲೀಟ್ ಆಗಿದ್ದ ತಕ್ಷಣವೇ ಒಂದು ವಿಡಿಯೋ ಬರುತ್ತಲ್ಲ, ಆ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಏನು ಟಾಸ್ಕ್ ಕೊಡ್ತಾ ಇದ್ದೀನಿ ಅಂತ. ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ನಮ್ಮ ಮನೆಯಿಂದ ಒಂದು ಪಟಾನ ಕೊಡ್ತೀನಿ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.